ಎಲ್ರಿಗೂ ನಮಸ್ತೆ. ಹಾಗೆ ರ್ಯಾಂಡಮ್ ಆಗಿ ಕ್ವಿಕ್ಕಾಗಿ ಒಂದು ವಿಡಿಯೋ ಶೂಟ್ನ ಮಾಡ್ಕೊತಾ ಇದ್ದೀನಿ. ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆ 4 ಗಂಟೆಗೆ ಏಳೋ ಅಭ್ಯಾಸನ ನನ್ನ ಮಗಳಿಗೆ ಸ್ಕೂಲಿಗೆ ರಜೆ ಕೊಟ್ಟಾಗಿಂದನೂ ನಾನು ಅದನ್ನು ಬಿಟ್ಬಿಟ್ಟಿದ್ದೆ. ಸೊ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ 4 ಗಂಟೆ ಏಳೋ ಅಭ್ಯಾಸನ. ಹಾಗೆ ನಿಧಾನವಾಗಿ ಎದ್ದು 1 ಗ್ಲಾಸ್ ತಣ್ಣೀರನ್ನ ಕುಡಿಯೋ ಅಭ್ಯಾಸ. ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಕುಡಿತೀನಿ. ಹಾಗೆ ಏನೇನು ಕ್ಲೀನಿಂಗ್ ಕೆಲಸ ಎಲ್ಲ ಏನಿರುತ್ತೆ, ನೆಲ ಒರೆಸೋದಾಗಲಿ, ಕಸ ಗುಡಿಸೋದಾಗಲಿ, ಇದನ್ನೆಲ್ಲನೂ ಮಾಡ್ಕೊತೀನಿ. ಆಲ್ಮೋಸ್ಟ್ ಆಲು ನಾನು ನೈಟೇ ಎಲ್ಲ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊತೀನಿ. ಯಾಕೆಂದರೆ ಹೊರಗಡೆ ಎಲ್ಲ ತೊಳೆಯೋಕ್ಕೆ ತುಂಬ ಕತ್ಲಿರುತ್ತೆ, ಒಂಥರ ಭಯ. ಸೊ ಅದರಿಂದ ಇವತ್ತಾಗಲಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಎದ್ದಿರೋದೇ 4:15. ಏಕೆಂದರೆ ಮೊದಲನೇ ದಿನ ಅಲ್ಲೇ ತುಂಬ ದಿನ ರೂಢಿ ತಪ್ಪಿಬಿಟ್ಟಿತ್ತಲ್ಲ, 4:15 ಆಗಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ರಂಗೋಲಿ ಹಾಕೋದು, ಇದನ್ನೆಲ್ಲ ಇದೇ ಟೈಮ್ ಆಗೋಗ್ಬಿಟ್ಟಿತ್ತು. ಒಂಚೂರು ಸೌಂಡ್ ಆದರೂ ಕೂಡ ಒಂಥರ ಭಯ. ಏಕೆಂದರೆ ಯಾರೂ ಎದ್ದಿಲ್ಲ ಇನ್ನು 4:30. ನಮ್ಮನೆ ಹತ್ರ ಎಲ್ಲ ಒಂದು 5 ಗಂಟೆ ಹಂಗೆಲ್ಲ ವಾಕ್ ಮಾಡೋಕ್ಕೆಲ್ಲ ಶುರು ಮಾಡ್ತಾರೆ. ಅವಾಗಿನ್ನಷ್ಟು ಭಯ ಇರಲ್ಲ. ಅದರಿಂದ ನಾನು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆ ಮಾತ್ರ ಹೊಸ್ಲಿಗೆ ಒರೆಸ್ಕೊಂಡು ನೀಟಾಗಿ ರಂಗೋಲಿ ಹಾಕೋಬೋದು ಅಂತ. ತುಂಬಾ ಕತ್ಲಿತ್ತು, ಯಾರೂ ಎದ್ದಿರಲಿಲ್ಲ. ಒಂಥರ ಭಯದಿಂದನೇ ಬೇಗ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಒಳಗೋದೆ. ಹಾಗೆ ಏನು ಸ್ನಾನ ಮಾಡಿಕೊಂಡು ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾನು ದೇವ್ರ ಮನೆ ಹೊಸ್ಲಿಗೆ ಮಾತ್ರ ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಹಾಕೋದು. ಹಾಗೆ ನಾನಿಲ್ಲಿ ಅಡುಗೆ ಮನೆಗೆ ಪುಟ್ಟದಾಗಿ ಒಂದು ಅನ್ನಪೂರ್ಣೇಶ್ವರಿ ಇಡಬೇಕು ಅಂತ ಹೇಳಿ ತುಂಬ ದಿನದಿಂದ ಆಸೆ ಇತ್ತು. ಹಾಗೆ ಈಗ ರೀಸೆಂಟಾಗಿ ನಾನು ಇದನ್ನು ಇಟ್ಟಿರೋದು. ಈ ಅನ್ನಪೂರ್ಣೇಶ್ವರಿ ಇಡೋಕ್ಕೆ ಸ್ಟ್ಯಾಂಡ್ ಬಂದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನಿಲ್ಲಿ ಪ್ರತಿ ಸೋಮವಾರ ಕೂಡ ಏನು ಅನ್ನಪೂರ್ಣೇಶ್ವರಿ ಇಟ್ಟಿರ್ತೀನಲ್ಲ, ಆ ಅಕ್ಕಿ ಒಂದು ಬೌಲಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ₹1 ಕಾಯಿನ ಹಾಕ್ಬಿಟ್ಟು ಅದ್ರ ಮೇಲೆ ಅನ್ನಪೂರ್ಣೇಶ್ವರಿನ ಇಡ್ತೀನಿ. ಪ್ರತಿದಿನ ಏನು ಪೂಜಿಸ್ತೀನಿ, ನಾನು ಗ್ಯಾಸ್ ಎಲ್ಲ ಏನು ಪೂಜಿಸ್ತೀನಲ್ಲ ಆವಾಗ ಅದನ್ನು ಕೂಡ ಪೂಜಿಸಿ ನಮಸ್ಕಾರ ಮಾಡಿಕೊಂಡೆ ನಾನು ಗ್ಯಾಸ್ನ ಹಚ್ಚೋದು. ಹಾಗೆ ಗ್ಯಾಸ್ಗೆಲ್ಲ ಪೂಜೆ ಮಾಡಿಕೊಂಡು ಹಾಗೆ ಪ್ರತಿದಿನ ಕೂಡ ನಾನು ಗಣಪತಿಗೆ ಗರಿಕೆ ಇಡೋ ಅಭ್ಯಾಸ ಮೊದಲಿಂದನೂ ಮಾಡ್ಕೊಂಬಂದಿದ್ದೀನಿ. ಹಾಗೆ ಇಲ್ಲಿ ನಾನು ಧರಿಸ್ತಾ ಇರೋ ವಿಭೂತಿ ಬಂದು ಮನೆಯಲ್ಲೇ ಮಾಡಿರೋ ಅಂಥ ವಿಭೂತಿ. ನಮ್ಮ ಅಣ್ಣ ಅವರು ಮನೆಯಲ್ಲೇ ರೆಡಿ ಮಾಡ್ತಾರೆ. ಸಗಣಿನೆಲ್ಲ ಸುಟ್ಟು ಅದನ್ನೆಲ್ಲ ಸ್ವಲ್ಪ ಸೋಸಿ ಅದನ್ನೆಲ್ಲ ಮಾಡ್ತಾರೆ. ಆ ಪ್ರೋಸೆಸ್ ನೆಕ್ಸ್ಟ್ ಇನ್ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಶೂಟ್ ಮಾಡ್ಕೊಂಬಂದು ತೋರಿಸ್ತೀನಿ. ನಿಮಗೇನಾದರೂ ವಿಭೂತಿ ಬೇಕಿದ್ದರೆ ನಾನು ಕ್ಯಾಪ್ಷನಲ್ಲಿ ನಂಬರ್ ಹಾಕಿರ್ತೀನಿ. ಅವ್ರು ಯಾವ ಥರ ಮಾಡ್ತಾರೆ, ರೌಂಡ್ ಶೇಪಲ್ಸಾಗಲಿ ಅಥವಾ ಸ್ಕ್ವೇರ್ ಶೇಪಲ್ಲಾಗಲಿ ಅವ್ರು ಯಾವ ಥರ ಮಾಡ್ತಾರೆ, ಬೆರಣಿ, ಗೋಗಂಜು, ಗೋಮೂತ್ರ, ಇದನ್ನೆಲ್ಲನೂ ಪ್ರತಿಯೊಂದು ಕೂಡ ಎಲ್ಲನೂ ಕೂಡ ಮನೆಯಿಂದನೇ ಯಾರಾದರೂ ಸೇಲ್ ಬೇಕಾದರೆ ರಿಟೇಲಾಗೂ ಸಿಗುತ್ತೆ, ನಿಮ್ಗೆ ಹೋಲ್ಸೇಲಾಗೂ ಸಿಗುತ್ತೆ. ನಾವು ಅಲ್ಲಿಂದನೇ ಪರ್ಚೇಸ್ ಮಾಡೋದು. ಕೆಲವೊಂದು ವಿಭೂತಿ ಹೊರಗಡೆ ಮಾಡೋವಂಥ ವಿಭೂತಿ ಬಂದು ವೈಟ್ ಕಲರ್ ಇರುತ್ತೆ. ಸೊ ಅದಕ್ಕೆ ತುಂಬ ಜಾಸ್ತಿನೇ ಸುಣ್ಣ ಮಿಕ್ಸ್ ಮಾಡಿರ್ತಾರೆ. ಇದು ಬಂದು ಪ್ಯೂರ್ ಹಸುವಿನ ಸಗಣಿನಲ್ಲಿ ಮಾಡಿರೋಂಥ ವಿಭೂತಿ. ನಾವು ತುಂಬ ದಿನದಿಂದ ಅವ್ರು ಯಾವಾಗಿಂದ ಮಾಡ್ತಿದ್ದಾರೆ ಆವಾಗಿಂದ ಕೂಡ ನಾವು ಇದೇ ವಿಭೂತಿನೇ ನಾವು ಬಳಸೋದು. ಹಾಗೆ ಪೂಜೆನೂ ಮಾಡಿಕೊಂಡು ದೀಪ ಎಲ್ಲ ಹಚ್ಕೊಂಡು ಫಸ್ಟು ಮಾಂಗಲ್ಯ ಪೂಜೆ ಮಾಡಿಕೊಂಡು ಹಾಗೆ ಪುಟ್ಟು ಲಕ್ಷ್ಮೀ ಸರ ಹಾಕಿದ್ದೀನಲ್ಲ, ಸೊ ಆ ಲಕ್ಷ್ಮಿಗೂ ಕೂಡ ಪೂಜೆ ಮಾಡಿಕೊಂಡು ಪ್ರತಿದಿನ ಕೂಡ ಶಿವಪೂಜೆ ಮಾಡೋದು ಯಾವತ್ತೂ ತಪ್ಪಿಲ್ಲ. ಪೀರಿಯಡ್ಸ್ ಟೈಮಲ್ಲೆಲ್ಲ 5 ಡೇಸ್ ಬಿಟ್ಟು ಇನ್ನು ಮಿಕ್ಕಿದ ದಿನ ಯಾವತ್ತೂ ಕೂಡ ತಪ್ಪಲ್ಲ. ಹಾಗೆ ಮೈನ್ ರೂಲ್ಸ್ ಇರೋದೇನು ಅಂತ ಅಂದರೆ ಡೈಲಿ 5 ಟೈಮ್ಸ್ ಆರ್ 3 ಟೈಮ್ಸ್ ಮಾಡಲೇಬೇಕು ಪೂಜೆ ಅಂತ. ಆದರೂ ಕೂಡ ಡೈಲಿ ಆಗಿಲ್ಲ ಅಂತಂದರೆ 1 ಟೈಮ್ ಆದರೂ ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ಶಿವ ಪೂಜೆನ ಪ್ರತಿದಿನ ಮಾಡ್ತೀನಿ. ಇವಾಗ ಕೆಲವೊಂದು ನೀವು ಕೂಡ ನೋಡಿ, ಮನೆಯಲ್ಲಿ ಪೂಜೆ ಒಂದು ಆಗ್ಬಿಟ್ರೆ ಎಲ್ಲ ಕೆಲಸ ಕೂಡ ಸರಾಗವಾಗುತ್ತೆ. ಅದಕ್ಕೋಸ್ಕರ ನಾನು ಈ ರೂಢಿಸ್ಕೊಂಡಿರೋದು. ಹಾಗೆ ಶಿವಪೂಜೆ ಎಲ್ಲ ಮುಗಿಸ್ಕೊಂಡೆ. ಕೆಲವೊಬ್ಬರು ಏನು ಮಾಡ್ತಾರೆ, ಲಿಂಗುನ ಧರಿಸ್ಕೊಂಡಿರ್ತಾರಲ್ಲ ಅದನ್ನು ತೆಗೆದಿಟ್ಟು ಮಲಗೋ ಅಭ್ಯಾಸ, ಅಥವಾ ಪೂಜೆ ಮಾಡಬೇಕಾದ್ರೆ ಮಾತ್ರ ಧರಿಸ್ಕೊಂಡು ಮತ್ತೆ ಅದನ್ನು ತೆಗೆದಿಟ್ಟು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಬಟ್ ನಾನು ಯಾವತ್ತೂ ತೆಗ್ದಿಲ್ಲ. ಆಲ್ಮೋಸ್ಟ್ ನಾನು ಲಿಂಗು ಕಟ್ಟಿಸ್ಕೊಂಡಾಗಿಂದ ಒಂದು 3 ಟೈಮ್ಸ್ ಅಥವಾ 4 ಟೈಮ್ಸ್ ತೆಗ್ದಿದ್ದೀನಿ. ಅದು ಯಾಕೆ ಅಂದರೆ ಈ ಔಟ್ಸೈಡ್ ಏನಾದರೂ ಟ್ರಿಪ್ಪು ಆ ಥರ ಏನಾದರೂ ಹೋದಾಗ ಆವಾಗಲೂ ಕೂಡ ಆಲ್ಮೋಸ್ಟ್ ಒಂದೇ ಟೈಮ್ ತೆಗ್ದಿರೋದು. ಈ ಫನ್ ವರ್ಡ್ಗೆ, ವಂಡರ್ಲಾಗೆ ಈ ಥರ ಏನಾದರೂ ಹೋದಾಗ, ಯಾಕೆಂದರೆ ಅಲ್ಲಿ ಗಲೀಜು ಎಲ್ಲ ನೀರಿರುತ್ತೆ, ನೀರಲ್ಲೆಲ್ಲ ಆಟ ಆಡ್ತೀವಿ. ಆ ಒಂದು ಕಾರಣಕ್ಕೋಸ್ಕರ ಒಂದು 2-3 ಟೈಮ್ಸ್ ಅಷ್ಟೇ ತೆಗ್ದಿದ್ದೀನಿ. ನಾನು ಇನ್ನು ಯಾವ್ದು ಮಾಡರ್ನ್ ಡ್ರೆಸ್ ಹಾಕಿದ್ರು, ಯಾವ ಡ್ರೆಸ್ ಹಾಕಿದ್ರು ಅದನ್ನೇನೋ ಒಂದು ತೆಗಿಬೇಕು ಅನ್ನೋ ಇದೇ ಇಲ್ಲ ನನಗೆ. ಏಕೆಂದರೆ ಅದನ್ನು ತೆಗೆದ್ರೆ ಏನೋ ಒಂದು ಅದು ನೆಗೆಟಿವಿಟಿ, ಅದೇನು ಬೇಡ, ತೆಗಿಯೋದು ಬೇಡ, ನನಗೆ ಅದೇನೋ ಕಂಫರ್ಟಬಲ್ಲೇ ಆಗಲ್ಲ. ಅದಿಲ್ಲ ಅಂತ ಅಂದರೆ ಕೆಲವೊಬ್ಬರು ರೂಢಿಸ್ಕೊಂಡಿರ್ತಾರೆ, ತೆಗೆದಿಟ್ಟಿರ್ತಾರೆ, ಅಥವಾ ಕೆಲವೊಬ್ಬರು ಹಾಕ್ಕೊಂಡೇ ಇರ್ತಾರೆ. ಅವ್ರವ್ರ ಅಭ್ಯಾಸಕ್ಕೆ ತಕ್ಕಂತೆ
ಮಾಡ್ಕೊತಾರೆ. ಹಾಗೆ ನಾನಿಲ್ಲಿ ಶಿವ ಪೂಜೆ ಕೂಡ ಮಾಡಿಕೊಂಡು ನಾವೇನು ಕರಡಿಗೆನ ಧರಿಸಿರ್ತೀವಲ್ಲ ಅದನ್ನು ಸ್ನಾನ ಎಲ್ಲ ಮಾಡಿರ್ತೀವಲ್ಲ, ಸೊ ಅದನ್ನಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಬಟ್ಟೆನಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವೇನು ಒಂದು ಬಟ್ಟೆನಲ್ಲಿ ಲಿಂಗುನ ಸುತ್ತಿಟ್ಟಿರ್ತೀವಿ ಅದನ್ನು ಕೂಡ ಅದಕ್ಕೆ ಇಟ್ಕೊಂಡು ಅದಕ್ಕೆ ನಾವು ಅಕಸ್ಮಾತ್ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ಅದು ಗೊಲೆ ಥರ ಹಾಕ್ತೀವಿ. ಸೊ ಅದನ್ನು ಕೂಡ ನಮ್ಮ ಸೇಫ್ಟಿಗೆ ನಾವು ಹಾಕ್ಕೊಳ್ತೀವಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಒಂಥರ ಫ್ರೆಶ್ ಮೂಡಾಗಿತ್ತು. ಯಾಕೆಂದರೆ ತುಂಬ ದಿನ ಆಗೋಗ್ಬಿಟ್ಟಿತ್ತು ಈ ಥರ ಪೂಜೆ ಎಲ್ಲ ಬೆಳಗ್ಗೆನೇ ಎದ್ದು ಮಾಡಿ ಧನುರ್ಮಾಸ ಈ ಥರದ್ರಲ್ಲೆಲ್ಲ ಮಾಡ್ತಿದ್ವಿ. ಬಟ್ ಈಗ ಅಷ್ಟೇನು ಚಳಿ ಇಲ್ವಲ್ಲ ಬೆಳಗ್ಗೆ ಬೇಗ ಎದ್ದೊಳಕ್ಕೆ, ಅದರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ನಮ್ಮ ಯಜಮಾನ್ರು ಎದ್ದೇಳಿಸಿ ನಾನು ನನ್ನ ಮಗಳು ಮತ್ತು ನಮ್ಮ ಮಾವ 3 ಜನನೂ ಕೂಡ ವಾಕ್ ಹೋಗ್ತೀವಿ. ಅವ್ರು ಆಡ್ಕೊತಾಯಿದ್ರು. ಇಷ್ಟು ದಿನ ಆದಮೇಲೆ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ಯಾ ವೀಡಿಯೋನ ಅಂತ ಹೇಳಿ ರೇಗಿಸ್ತಾಯಿದ್ರು. ಏನು ಮಾಡೋಕ್ಕಾಗುತ್ತೆ, ಎಷ್ಟೊಂದು ವೀಡಿಯೋನ ಶೂಟ್ ಮಾಡ್ಕೊಂಡಿರ್ತೀವಿ. ನಾನಂತೂ ಈ ನಡುವೆ ತುಂಬಾ ಸೋಂಬೇರಿಯಾಗಿ ಹೋಗ್ಬಿಟ್ಟಿದ್ದೀನಿ. ವೀಡಿಯೋ ಯಾರು ಎಡಿಟ್ ಮಾಡ್ತಾರೆ, ಯಾರು ಅಪ್ಲೋಡ್ ಮಾಡ್ತಾರೆ ಅನ್ನೋಷ್ಟು ಸೋಂಬೇರಿಯಾಗಿ ಹೋಗ್ಬಿಟ್ಟಿದ್ದೀನಿ. ಹಾಗೆ 5:30 ಹೋದರೆ 6:30ವರೆಗೂ 1 ಅವರ್ ವಾಕ್ ಮಾಡಿಕೊಂಡು ರಿಟರ್ನ್ ಮನೆಗೆ ಬರ್ತೀನಿ. ಹಾಗೆ ನನ್ನ ಮಗಳು ಕೂಡ ಈಗ ಸ್ವಲ್ಪ ಉದ್ದಾಗಬೇಕು ಅಂತ ಹೇಳಿ ಅವಳು ಕೂಡ ಸೈಕ್ಲಿಂಗ್ ಎಲ್ಲ ಮಾಡ್ತವ್ರೆ. ಹಾಗೆ ಮನೆಗೆ ಬಂದಿದ್ದ ತಕ್ಷಣ ಫಸ್ಟು ಮಾಡೋ ಕೆಲಸ ಬಿಸಿ ನೀರು ಕಾಯಿಸೋದು. ಬಿಸಿ ನೀರನ್ನ ಕಾಯಿಸೋದು ಅಭ್ಯಾಸ. ಬಿಸಿ ನೀರಾದರೂ ಕುಡಿಬೋದು, ಬೆಚ್ಚಗೆ ನೀರು ಅಂದರೆ ಸ್ವಲ್ಪ ಸುಡ ನೀರಾದರೂ ಕುಡಿಯೋ ಅಭ್ಯಾಸ. ಹಾಗೆ ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ. ಇಲ್ಲಿ ನಾನು ಡೈಲಿ ಒಂದೊಂಥರ ಜ್ಯೂಸನ್ನ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಕೆಲವೊಂದೊಂದು ಸತಿ ಒಂದು 15 ಡೇಸ್, 1 ಮಂತಲ್ಲಿ ಒಂದು 15 ಡೇಸಲ್ಲಿ ಬರೀ ಬೆಟ್ಟನೆಲ್ಲಿಕಾಯಿ ಜ್ಯೂಸು. ಬೆಟ್ಟನೆಲ್ಲಿಕಾಯಿಗೆ ಇದಕ್ಕೆ ಸ್ವಲ್ಪ ಕರಿಬೇವು ಜಾಸ್ತಿನೇ ಹಾಕಿರ್ತೀನಿ. 1-2 ಕಾಳು ಮೆಣಸು ಹಾಕ್ಬಿಟ್ಟು ಇದನ್ನು ಜ್ಯೂಸ್ ಮಾಡಿಕೊಂಡು ಈ ಥರ ಒಂದು ಮೌಲ್ಸ್ಗೆ ಹಾಕಿ ಇಟ್ಕೊಂಡಿರ್ತೀನಿ. ಮತ್ತು ನಾನು, ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ 3 ಜನ ಕೂಡ ಇದನ್ನು ಕುಡಿತೀವಿ. ಏನೋ ಒಂಥರ ಫ್ರೆಶ್ಶು, ಒಂಥರ ರಿಲ್ಯಾಕ್ಸ್ ಆಗುತ್ತೆ ಕುಡಿದಾಗ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಕೂಡ ಕುಡಿಬೋದು. ಹೀಗೆ ಇವತ್ತು ನಾನು ಅಡುಗೆಗೆ ಅಂತ ಹೇಳ್ಬಿಟ್ಟು ಅಡುಗೆ ತಿಂಡಿ ಎರಡೂ ಕೂಡ ಮಾರ್ನಿಂಗ್ ನಮ್ಮ ಮನೇಲಿ 7:30 ಅಷ್ಟರಲ್ಲಿ ಅಡುಗೆ ತಿಂಡಿ ಪ್ರತಿಯೊಂದು ರೆಡಿಯಾಗಿರಬೇಕು. ಇಲ್ಲಿ ನಾನು ತರಕಾರಿ ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡೋಣ, ಅಕ್ಕಿ ರೊಟ್ಟಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಉಕ್ಕರ್ಸಿದ ರೊಟ್ಟಿ ಅಂತಾರೆ, ಕೆಲವೊಬ್ಬರು ಕುದಿ ಹಾಕಿದ ರೊಟ್ಟಿ ಅಂತಾರೆ. ಇದನ್ನು ನಾನು ರೀಸೆಂಟಾಗಿ ಈ ಡಿಸೆಂಬರಿಂದ ಕಲ್ತಿರೋದು. ಇದು ಏನು ಮಾಡಿದ್ರೂ ಬರ್ತಿರಲಿಲ್ಲ ಮಾಡೋಕ್ಕೆ ನನಗೆ. ಒಸ್ಯೋಕ್ಕೆ ಹೋದಾಗೆಲ್ಲ ಕಿತ್ತಿ ಹೋಗೋದು. ಇವಾಗ ರೀಸೆಂಟಾಗಿ ಕಲ್ತಿರೋದ್ರಿಂದ ವಾರಕ್ಕೆ 3 ಸತಿ ರೊಟ್ಟಿನೇ ಮಾಡ್ತೀಯ ಅಂತಾರೆ. ಹಾಗೆ ನಾನಿವತ್ತು ಈ ತರಕಾರಿ ಪಲ್ಯಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಹಾಗೆ ನೀವು ಸಾಂಬಾರಿಗೆಲ್ಲ ಏನು ಯೂಸ್ ಮಾಡ್ತೀರಲ್ಲ ಖಾರದ ಪುಡಿ, ಹಾಗೆ ನೀವೇನೋ ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿರ್ತೀರಲ್ಲ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಹುರಿಗಡಲೆ, ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ನೀವೇನೇನು ಮಿಕ್ಸ್ ತರಕಾರಿ ಎಲ್ಲ ಏನಿರುತ್ತೆ ಆ ಮಿಕ್ಸ್ ತರಕಾರಿನೆಲ್ಲ ಒಗ್ಗರಣೆ ಹಾಕ್ಕೊಂಡು, ನಾನಿಲ್ಲಿ ಹೆಸರು ಕಾಳು ಮತ್ತು ಏನೇನು ತರಕಾರಿ ಎಲ್ಲ ಜಾಸ್ತಿ ಇತ್ತಲ್ಲ ಅದನ್ನೆಲ್ಲ ಒಗ್ಗರಣೆ ಹಾಕಿ 1 ಆರ್ 2 ವಿಷಲ್ನ ಕೂಗಿಸಿ ಇದನ್ನೆಲ್ಲ ರುಬ್ಕೊಂಡು, ಆಮೇಲೆ ಈ ಮಿಕ್ಸ್ ತರಕಾರಿ ಪಲ್ಯ ಏನಿರುತ್ತೆ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು, ಮತ್ತು ನೀವೇನು ಖಾರ ರುಬ್ಬಿರ್ತೀರಲ್ಲ ಅದನ್ನೆಲ್ಲ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಒಂದು ಒಳ್ಳೆ ಪಲ್ಯ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮನೇಲೇನಾದರೂ ಮಾರ್ಕೆಟಿಂದ ತುಂಬ ಜಾಸ್ತಿ ತರಕಾರಿ ತಂದಿದ್ದೀರಾ ಅಂದರೆ ಈ ಥರ ಮಾಡ್ಬೋದು. ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಟ್ರೈ ಮಾಡಿ. ಹಾಗೆ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಒಸಿಯೋ ರೊಟ್ಟಿ ಅಂತಾರೆ ಕೆಲವೊಬ್ಬರು, ಅವ್ರವ್ರಿಗೇನೇನು ಬೇಕೋ ಅದನ್ನು ಕರ್ಕೊತಾರೆ. ಇಲ್ಲಿ ನಮ್ಮ ಮನೆಯವ್ರ ಬಾಕ್ಸಿಗೋಸ್ಕರ ಅವರಿಗೆ 4 ಅಥವಾ 3 ಅಷ್ಟೇ, ಅದೇನು ಚಿಕ್ಕದಾಗೆ ಹೊಸ್ತಿರ್ತೀನಿ. ಸೊ ಅದರಿಂದ ಇದನ್ನು ಮಾಡ್ತಾಯಿದ್ದೀನಿ. ಈಗ ನಾನು ರೀಸೆಂಟಾಗಿ ಕಲ್ತಿರೋದ್ರಿಂದ ಇದನ್ನೂ ಆಡ್ಕೊತಾರೆ. ವಾರಕ್ಕೆ 3 ಸತಿ ರೊಟ್ಟಿ ಮಾಡ್ತೀಯಾ ಅಂತ. ಆ್ಯಕ್ಚುಲಿ ಈಗ ಬೆಳಗ್ಗೆ ಹೊತ್ತು ಅಂತ ಅಂದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ಹಾಗೆ ಅವ್ರ ಬಾಕ್ಸ್ಗೆಲ್ಲ ಏನೇನು ಪ್ಯಾಕ್ ಮಾಡಬೇಕು, ರೈಸು, ಸಾಂಬಾರಾಗಲಿ, ಮಜ್ಜಿಗೆ ಆಗಲಿ ಪ್ರತಿಯೊಂದೂ ಪ್ಯಾಕ್ ಮಾಡಬೇಕು. ನಾನು ಕೆಲವೊಂದೊಂದು ದಿನ ನನ್ನ ಬಾಕ್ಸಿಗೆ ಫ್ರೂಟ್ಸ್ ಆಗಲಿ, ತರಕಾರಿ ಆಗಲಿ ಈ ಥರ ಏನಾದರೂ ಕೊಡ್ತಿರ್ತೀನಿ. ಯಾಕೆಂದರೆ ಬೆಳಗ್ಗೆಯಿಂದನೂ ಅವ್ರು ಡಯಟ್ ಫುಡ್ ಕೊಡೋಕ್ಕಾಗಲ್ಲ ಅಲ್ಲ. ಸೊ ಅದರಿಂದ ನೈಟ್ ಮಾತ್ರ ಪೂರ್ತಿ ಏನಾದರೂ ಡಯಟ್ ಫುಡ್ಡೇ ಕೊಡ್ತೀನಿ. ಸೊ ಅವರು ಕೂಡ 7:30ಗೆಲ್ಲ ಮನೆ ಬಿಟ್ಬಿಡ್ತಾರೆ ಆಫೀಸು. ನಾನು ಹೇಳ್ತಾಯಿದ್ದೆ ವೀಡಿಯೋ ಮಾಡ್ತಾಯಿದ್ದೆ, ನಾನು ವೀಡಿಯೋ ಮಾಡಬೇಡ ಅಂತ ಹೇಳಿ ರೇಗಿಸ್ತಾಯಿದ್ರು. ಸೊ ಅವರು ಕೂಡ ಕಳಿಸಿ ಇನ್ನು ಮಿಕ್ಕಿದ ಕೆಲಸ ಏನೇನಿತ್ತು, ಇನ್ನು ರೊಟ್ಟಿ ಹಿಟ್ಟೆಲ್ಲ ಏನೇನಿತ್ತು ಆ ರೊಟ್ಟಿ ಎಲ್ಲ ಹಾಕ್ಕೊಂಡು ಫಸ್ಟು ನನಗೆ ಒಂಚೂರು ಏನಾದರೂ ಗಲೀಜಾಯಿತು ಅಂದ್ಬಿಟ್ರೆ ಫಸ್ಟು ಒರೆಸ್ಬಿಡ್ಬೇಕು. ಈ ಅಭ್ಯಾಸ ಮತ್ತು ಯಾರಾದರೂ ಒಂಚೂರು ಚೆಲ್ಲಿದ್ರೆ ಸಾಕು ಒರೆಸ್ಬೇಕು. ಇದೊಂಥರ ಒಳ್ಳೆಯ ಅಭ್ಯಾಸನೋ ಕೆಟ್ಟ ಅಭ್ಯಾಸನೋ ಅಂತಲೇ ಗೊತ್ತಿಲ್ಲ. ಒಂದೊಂದು ಸತಿ ನಾನೇನಾದರೂ ಹೇಳೋದ್ರಿಂದ ಏನಾದರೂ ಚೆಲ್ಲಿದ್ರೆ ಬೇರೆಯವ್ರು ಕೂಡ ಬೇಜಾರು ಮಾಡ್ಕೊಂಬಿಡ್ತಾರೆ, ಇದೇನು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಅಂತ. ಹಂಗೆ ಒಟ್ಟಿನಲ್ಲಿ ನನಗೇನು ಕ್ಲೀನಾಗಿರಬೇಕು. ಆ ಥರ ಏನೇನು ರೊಟ್ಟಿ ಮಾಡಿದ್ದು ಏನೇನು ಪಾತ್ರೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ನಾನು 8 ಗಂಟೆ ಅಷ್ಟರಲ್ಲಿ ನಾನು ಅಡುಗೆ ತಿಂಡಿ ಪೂರ್ತಿನೂ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ. ಹಾಗೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು
ಇವತ್ತು ನಾನು 8:30 ಹಂಗೆ ನಾನು ಕೂಡ ರೊಟ್ಟಿ ಪಲ್ಯ ತಿಂದೆ. ನೀವು ಕೂಡ ಈ ಥರ ಒಂದು ಪಲ್ಯನ ಇಂಟ್ರೆಸ್ಟ್ ಇದ್ದರೆ ಇಷ್ಟ ಇದ್ದರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ತರಕಾರಿ ಇದ್ದರೂ ಈ ಥರ ಎಲ್ಲ ಮಾಡ್ಕೋಬೋದು. ಹಾಗೆ ಸ್ವಲ್ಪ 1 ಅವರ್ ಮಲಗ್ತೀನಿ ನಾನು ರೆಸ್ಟ್ ಮಾಡಿ. ಹಾಗೆ ಇವತ್ತು ಮನೆಯಲ್ಲಿ ಒಂದು ಮಡಿಕೆ ಇತ್ತು ಅಂದ್ಬಿಟ್ಟು ಇದನ್ನು ನಾವು ಒಲೆ ಥರ ಏನಾದರೂ ಕನ್ವರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು, ಯಾಕೆಂದರೆ ನಮ್ಮ ಮನೇಲಿ ಯಾವಾಗಲೂ ಹಪ್ಪಳ ಸುಡು ಅಂತ ಹೇಳೋರು. ಬಟ್ ಗ್ಯಾಸ್ ಮೇಲೆ ಸುಟ್ಟಿರೋದನ್ನು ಅವರು ತಿನ್ನಲ್ಲ. ಸೊ ಅದರಿಂದ ಅದನ್ನು ಒಲೆ ಮಾಡೋಣ ಅಂತೇಳಿ ಅದನ್ನು ಮಾಡಿದೆ. ಹಾಗೆ ನಾನು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಿತ್ತು. ತುಂಬಾ ಸ್ಪ್ಲಿಟ್ಸ್ ಆಗೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ ನಾನು ಜಡೆ ಹಾಕೋದನ್ನೇ ಬಿಟ್ಬಿಟ್ಟಿದ್ದೀನಿ. ತುಂಬ ಉದ್ದ ಇರೋದ್ರಿಂದ ಯಾವಾಗಲೂ ಮೇಲ್ಗಡೆ ಸುತ್ತಿ ಗಂಟೆ ಹಾಕೋ ಅಭ್ಯಾಸನೇ ಮಾಡ್ಕೊಂಬಿಟ್ಟಿದ್ದೀನಿ. ತುಂಬ ಸ್ಪ್ಲಿಟ್ಸ್ ಆಗೋಗ್ಬಿಟ್ಟಿತ್ತು. ತುಂಬ ದಿನದಿಂದ ಮಾಡ್ಸೋಣ ಅಂತೇಳಿ ಇವತ್ತು ಆ ಗಳಿಗೆ ಕೂಡಿ ಬಂದಿದೆ. ಇದು ಬಂದು ಎಸ್ ಮಾಲ್ ಆಪೋಸಿಟ್ ಇದೆ, ಕಟ್ವೆಲ್ ಸಲೂನ್ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ನನಗೇನೋ ಶಿರಾಗೆ ಹೋದಾಗ ಶಿರಾದಲ್ಲಿ ಮಾಡಿಸ್ತಿದ್ದೆ. ಬಟ್ ಅವ್ರು ಇವಾಗಿಲ್ಲ, ಅವ್ರು ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಸೊ ಇವಾಗ ಇಲ್ಲೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕಟ್ವೆಲ್ ಸಲೂನಿಗೆ ಬಂದೆ. ಇವ್ರ ಕೈಯಲ್ಲೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ. ಸ್ಪ್ಲಿಟ್ಸ್ ಎಲ್ಲ ತಗ್ಸೋಕ್ಕೂ ಮತ್ತು ಅಷ್ಟೇ ಕಾಸ್ಟ್ ಮಾಡ್ತಾರೆ. ಮತ್ತು ಅದೆಲ್ಲ ಸ್ವಲ್ಪ ಕೋತಿ ಜುಟ್ಟು ಥರ ಆಗೋಗ್ಬಿಟ್ಟಿತ್ತು. ಸೊ ಅದರಿಂದ ನಾನು ಯು ಶೇಪ್ ಥರ ಕಟ್ ಮಾಡಿಸ್ಬಿಟ್ಟು ಫ್ರಂಟ್ ಕಟ್ ಮಾಡಿ ಅಂತೇಳಿ ಫ್ರಂಟ್ ಕಟ್ನ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಮತ್ತೆ ಮನೆಗೆ ಬಂದು ಸ್ವಲ್ಪ ತಲೆಗೆ ಸ್ನಾನ ಮತ್ತೆ ಮಾಡಿ, ಹಾಗೆ ಸಂಜೆ ಏನು ದೀಪ ಹಚ್ಬೇಕಿತ್ತಲ್ಲ ಮತ್ತು ದೀಪ ಎಲ್ಲ ಹಚ್ಚಿ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬರೀ ಸಂಜೆ ಮತ್ತು ಮಾಂಗಲ್ಯ ಪೂಜೆ ಮಾತ್ರ ಮಾಡ್ಕೊತೀನಿ. ಹಾಗೆ ಪ್ರತಿ ಸಂಜೆ ಕೂಡ ಸೂರ್ಯ ಮುಳುಗೋ ಟೈಮಲ್ಲಿ ನನಗೆ ಹನುಮಾನ್ ಚಾಲೀಸ್ ಓದೋ ಅಭ್ಯಾಸನ ತುಂಬ ದಿನದಿಂದ ರೂಢಿ ಮಾಡ್ಕೊಂಡಿದ್ದೀನಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಪೂಜೆನೂ ಮುಗಿಸಿ ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ತುಂಬ ದಿನದಿಂದ ನನ್ನ ಮಗಳು ಮೋಮೋಸ್ ಮಾಡಿಕೊಡು ಅಂತ ಹೇಳ್ತಾಯಿದ್ಲು. ಸೊ ಅದರಿಂದ ಆಲ್ರೆಡಿ ನಾನು ಮೋಮೋಸ್ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಇಲ್ಲೇನು ತರಕಾರಿ ಇತ್ತು, ಎಲೆಕೋಸು ಮತ್ತು ಕ್ಯಾರೆಟು ಮತ್ತು ಪರ್ಪಲ್ ಕಲರ್ ಎಲೆಕೋಸು, ಅದನ್ನು ಕೂಡ ಹಾಕಿ ಮೋಮೋಸ್ಗೂ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಮಿಲ್ಟನ್ ಅವರ ಪ್ರೋ ಕುಕ್. ತುಂಬ ಚೆನ್ನಾಗಿದೆ ಇದಂತೂ. ಇಲ್ಲಿ 2 ಪ್ಲೇಟು ತಟ್ಟೆ ಇಡ್ಲಿ ಅಥವಾ ಡೋಕ್ಲಾ ಮಾಡೋಕೆ ಕೊಡ್ತಾರೆ. ಒಂದು ಮಿನಿ ಇಡ್ಲಿ ಸ್ಟ್ಯಾಂಡ್ ಇರುತ್ತೆ, ಇನ್ನೊಂದು ಬಂದು ಸ್ಟೀಮರ್ ಇರುತ್ತೆ. 2 ಪ್ಲೇಟ್ ಬಂದು ದೊಡ್ಡ ಸೈಜ್ ಇಡ್ಲಿ ಇರುತ್ತೆ. ಇದನ್ನು ನಾವು ಕಡಾಯಿ ಥರನಾದರೂ ಯೂಸ್ ಮಾಡ್ಕೊಬೋದು. ಇದು ಮಾತ್ರ ತುಂಬ ಚೆನ್ನಾಗಿದೆ. ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಿಮ್ಮ ನಿಯರ್ ಬೈ ಇರೋ ಶಾಪಲ್ಲಿ ಬೇಕಾದರೆ ನೀವು ಖರೀದಿ ಮಾಡ್ಬೋದು. ನಾನು ಇಲ್ಲಿ ಬಂದು ತುಮಕೂರಲ್ಲಿ ಕವಿತಾ ಮೆಟಲ್ ಅಂತ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದು. ಹಾಗೆ ನಾನಿವತ್ತು ಮೋಮೋಸ್ ಮಾಡೋದಕ್ಕೆ ಮೈದಾ ಹಿಟ್ಟಲ್ಲಿ ಮಾಡ್ತಿದ್ದೀನಿ. ನೀವು ಬೇಕು ಅಂತಂದರೆ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಹಾಗೆ ಈ ಥರ ಎಲ್ಲ ಫಿಲ್ ಮಾಡಿಕೊಂಡು ಮೋಮೋಸ್ ಕೂಡ ರೆಡಿ ಆಯಿತು. ನನ್ನ ಮಗಳಿಗಂತೂ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು. ಒಂದು ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಯಾರು ಡಯಟ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಇದೂ. ನಾನಿವತ್ತು ಮೈದಾ ಹಿಟ್ಟು ತುಂಬ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಮೈದಾ ಹಿಟ್ಟಲ್ಲಿ ಮಾಡಿದ್ದೀನಿ. ಹೀಗೆ ನನ್ನ ಮಗಳಿಗೆ ರೆಡಿ ಮಾಡಿ ಕೊಟ್ಟೆ. ಏನಾದರೂ ಒಂದು ಮನೇಲಿ ಏನಾದರೂ ಮಾಡಿಬಿಟ್ಟಿರ್ತೀವಿ ಅಂದರೆ ಅಡುಗೆ ಮನೆ ಈ ಲೆವೆಲ್ಲಿಗೆ ಗಲೀಜಾಗಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕು. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟಾಗಲ್ಲ. ನನಗಂತೂ ಎಷ್ಟೇ ಕ್ಲೀನ್ ಮಾಡಿದ್ರೂ ಸಮಾಧಾನನೇ ಇರಲ್ಲ. ಎಲ್ಲ ತಕ್ಷಣವೇ ಆಗಿಬಿಡಬೇಕು. ಎಲ್ಲ ಅಡುಗೆ ಆಗಿದ ತಕ್ಷಣ ಆವಾಗವಾಗೇ ಎಲ್ಲ ಬೇಗ ಎಲ್ಲ ಕ್ಲೀನ್ ಆಗಬೇಕು. ಹಾಗೆ ನಾನು ಪ್ರತಿದಿನ ಡೈಲಿ ಸೆಲ್ಫ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಪ್ರತಿದಿನವೂ ಈ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗೆ ನಾನೊಂದು ಸ್ಪ್ರೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಣ್ಣೆ ಜಿಡ್ಡೆಲ್ಲ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಆ ಸ್ಪ್ರೇನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಅಡುಗೆ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಮಲ್ಗೋಕ್ಕೆ ಹೋಗೋದು. ಅಲ್ಲಿವರೆಗೂ ಸಮಾಧಾನನೇ ಇರಲ್ಲ. ನನ್ನ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.